friends, welcome to our channel Jolly Sanchari. ನಾವು ಗಣೇಶ ಹಬ್ಬಕ್ಕೆ ಶಿಕಾರಿಪುರಕ್ಕೆ ಹೋಗಿದ್ವಿ. ಶಿಕಾರಿಪುರ ನನ್ನ ಮಿಸ್ಸಸ್ ತವ್ರ ಮನೆ ಶಿವಮೊಗ್ಗ ಡಿಸ್ಟ್ರಿಕ್ಟಲ್ಲಿದೆ. ಅರೌಂಡ್ 350 ಕಿಲೋಮೀಟರ್ಸ್ ಆಗುತ್ತೆ. ವಿಖ್ಯಾತ್ಗಿದು ಬೈಕಲ್ಲಿ ಫಸ್ಟ್ ಟೈಮ್ ಲಾಂಗ್ ರೈಡು. ನಮ್ಮ ಈ ಜರ್ನಿಯಲ್ಲಿ ಏನೇನು ಎಕ್ಸ್ಪೀರಿಯೆನ್ಸ್ ಆಯಿತು ಅಂತ ಬನ್ನಿ ನೋಡ್ಕೊಂಬರೋಣ. ವಿಖ್ಯಾತ್ ಒಂದು ಸ್ವಲ್ಪ ಮುಂಚೆನೇ ರೆಡಿ ಆಗಿಬಿಟ್ಟಿದ್ದ, ಎಲ್ಲ ರೆಡಿಯಾಗಿ ನಿಂತ್ಕೊಂಡು ನಮಗೋಸ್ಕರ ಕಾಯ್ತಾ ಇದ್ದ. ನಾವು ಹೊರಡೋಣ ಅಂತ ಎಲ್ಲ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಹೊರಟ್ವಿ. ನಮ್ಮ ತಂದೆ ತಾಯಿನೂ ಬಂದು ಬಾಯ್ ಹೇಳಿ ಅರೌಂಡ್ 6:30 ಅಷ್ಟೊತ್ತಲ್ಲಿ ಹೊರಟ್ವಿ. ಹೋಗ್ತಾ ದಾರಿಯಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ಪ್ಯಾಕ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಅಲ್ಲೆಲ್ಲರ ಮಧ್ಯಾಹ್ನ ನಿಲ್ಸೋಣ ಅಂತ ನಮ್ಮ ತಂದೆ ತಾಯಿ ಬಾಯ್ ಮಾಡಿದ್ರು. ಮುಂಬೈ ರೋಡಲ್ಲಿ ಹೋಗಿದ್ದು ನಾವು. ರಾಣೆಬೆನ್ನೂರಿಂದ ಡಿವಿಷನ್ ತೊಗೊತೀವಿ. ಇವಾಗ ನೋಡಿ ಸಿರಾ ಹತ್ರ ಫಸ್ಟ್ ಬ್ರೇಕ್ ತೊಗೊಂಡ್ವಿ. ಫಸ್ಟ್ ಬ್ರೇಕಲ್ಲಿ ಅಲ್ಲೇ ಒಂದು ಸ್ವಲ್ಪ ಜಮೀನಿತ್ತು ಸೈಡಲ್ಲಿ. ಆ ಜಮೀನಲ್ಲೇ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಅಲ್ಲಿ ಒಂದು ಮನೇನೂ ಇತ್ತು. ಅಲ್ಲಿ ಮನೆಯಿಂದನೇ ತಗೊಂಬಂದಿದ್ವಿ ನಾವು. ಬ್ರೇಕ್ಫಾಸ್ಟ್ ಎಲ್ಲ ಮನೆಯಿಂದ ತೊಗೊಂಬಂದಿದ್ವಿ. ಅಲ್ಲೊಂದು ಮನೆ ಇತ್ತು, ಅಲ್ಲಿ ಮನೆಯವರಿಗೆ ಕೇಳಿದ್ವಿ, ಇಲ್ಲ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಅಲ್ಲೊಂದು ಸ್ವಲ್ಪ ನೀರು ಕೈ ತೊಳ್ಕೊಳಕ್ಕೆಲ್ಲ ನೀರೆಲ್ಲ ಚೆನ್ನಾಗಿತ್ತು, ಎಲ್ಲ ಫೆಸಿಲಿಟಿನೂ ಕೊಟ್ಟರು ಅವರು. ಸ್ವಲ್ಪ ಹೈವೇಯಿಂದ ಬೇರೆ ಇರೋದ್ರಿಂದ ಒಂಥರ ಡಿಸ್ಟರ್ಬೆನ್ಸ್ ಇರಲಿಲ್ಲ. ಬಾದಾಮ್ ಪುರಿ, ಚಪಾತಿ, ರೋಲ್ ತಗೊಂಬಂದಿದ್ವಿ. ಎಲ್ಲ ತಿಂದ್ವಿ, ಬ್ರೇಕ್ಫಾಸ್ಟ್ ಮಾಡಿದ್ವಿ ಅಲ್ಲೇ. ಅಲ್ಲಿಂದ ಮತ್ತೆ ಎಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಪ್ಯಾಕ್ ಮಾಡಿಕೊಂಡು ಗೇರ್ಡ್ ಅಪ್ ಮತ್ತೆ ಹೊರಟ್ವಿ. ನೋಡಿ ಅಲ್ಲ ಹೈವೇ ಕಾಣ್ತಾ ಇದೆ ಹಿಂದೆ. ತುಂಬ ನವಿಲೆಲ್ಲ ಇತ್ತು, ಸ್ಪಾಟ್ ಮಾಡಿದ್ವಿ, ಬಟ್ ವಿಡಿಯೋ ತೆಗಿಯೋಕ್ಕಾಗಲಿಲ್ಲ. ಅಲ್ಲಿ ಬೆಂಗಳೂರು ಬಿಟ್ಟಾಗಿಂದ ಒಂಥರ ಮೋಡ ಥರನೇ ಇತ್ತು ವೆದರ್, ಬಟ್ ಚೆನ್ನಾಗಿತ್ತು. ಮಳೆ ಏನು ಸಿಗಲಿಲ್ಲ ನಮಗೆ. ಮತ್ತು ಅಲ್ಲಿಂದ ಸಿರಾಯಿಂದ ಹೊರಟ್ವಿ ತಿಂಡಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು. ಈ ಥರ ನೀರಿರೋ ಜಾಗದಲ್ಲೇ ಎಲ್ಲರ ನಿಲ್ಲಿಸ್ಬಿಟ್ರೆ ನಮ್ಗೊಂದು ಸ್ವಲ್ಪ ಅನುಕೂಲ ಜಾಸ್ತಿ. ಇಲ್ಲಿ ಹೋಗ್ತಾ ದಾರಿಯಲ್ಲಿ ಒಂದು ಸ್ವಲ್ಪ ವಿಡಿಯೋ ಶೂಟ್ ಮಾಡ್ಕೊಳ್ಳೋಣ ಅಂತ ಟ್ರೈ ಮಾಡ್ತಾಯಿದ್ವಿ. ಅಲ್ಲಿ ಅವ್ರು ನಮ್ಮ ಗಾಡಿನ ನೋಡಿ ತುಂಬ ಅಪ್ರಿಷಿಯೇಟ್ ಮಾಡಿದ್ರು. ಅವ್ರಿಗೆ ಕೇಳ್ಕೊಂಡ್ವಿ, ನಾವು ಈ ಥರ ವೀಡಿಯೋ ತೆಕ್ಕೊಡ್ತೀರಾ ಅಂತ. ಓಕೆ ಅಂದರು. ಅದಕ್ಕೆ ವೀಡಿಯೋ ತೆಗೆದುಕೊಟ್ರು. ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಅದು ಗಾಡಿ ಲುಕ್ಕು. ನಮ್ಗೆ ಈ ಥರ ನೋಡಿರಲಿಲ್ಲ, ನಮ್ಮ ಗಾಡಿಯಲ್ಲಿ ಹೋಗೋದಲ್ಲ. ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ವೀಡಿಯೋ ಸ್ವಲ್ಪ ತೆಗೆಸ್ಕೊಂಡ್ವಿ. ತುಂಬ ಗಾಳಿಯಲ್ಲಿ ಅರೌಂಡ್ 80 ಕಿಲೋಮೀಟರ್ ಸ್ಪೀಡಲ್ಲಿ ಹೋದ್ರೂ ನಮಗೇನು ಗಾಳಿ ಎಲ್ಲ ಅವಾಯ್ಡ್ ಆಯಿತು. ತುಂಬ ಹೊಸದಾಗಿ ಜಾಲಿ ಸಂಚಾರಿ ಅಂತ ಫ್ಲ್ಯಾಗ್ ಮಾಡಿದ್ದೀನಿ. ತುಂಬ ಜನ ಫೋಟೋ ಎಲ್ಲ ತಗೊಂಡು ಹೋಗ್ತಾಯಿದ್ರು. ನಮ್ಮ ಗಾಡಿ ನೋಡಿ ಏನೋಪ್ಪ ತುಂಬ ಟೋಟಲಾಗಿ ಡಿಫ್ರೆಂಟ್ ಆಗಿದೆ ವೆಹಿಕಲ್ ಅಂದ್ಬಿಟ್ಟು. ಬರ್ತಾ ಹಂಗೆ ಒಂದು ಸ್ವಲ್ಪ ಮುಂದೆ ಬರ್ತಾ ಇದ್ದಂಗೆ ಒಂದು ಸ್ವಲ್ಪ ಸ್ವಲ್ಪ ಮೋಡ ಬರ್ತಾಯಿತ್ತು. ಬಿಸಿಲು ಸ್ಟಾರ್ಟ್ ಆಗಿ ಥರ ಇತ್ತು. ಒಂದು 11:30 ಅಷ್ಟರಲ್ಲಿ ಮೇಲ್ಗಡೆ ಅದನ್ನ ಹಾಕೊಂಡ್ಬಿಡೋಣ ಟಾರ್ಪು ಅಂದ್ಬಿಟ್ಟು ಹಾಕ್ಕೊಂಡ್ವಿ. ಮಳೆ ಬಂದ್ರೂ ಸ್ವಲ್ಪ ಮೋಡ ಥರ ಇರುತ್ತೆ, ಒಂದು ಸ್ವಲ್ಪ ಕ್ಲಿಯರ್ ಆಗ್ತಾಯಿತ್ತು. ಸ್ವಲ್ಪ ಬಿಸಿಲು ಬರ್ತಾಯಿತ್ತು ಮಧ್ಯ. ಎರಡಕ್ಕೂ ಯೂಸ್ ಆಗುತ್ತೆ ಅಂತ ಟಾರ್ಪ್ ಹಾಕ್ಕೊಂಡು ಮುಂದೆ ಹೊರಟ್ವಿ. ಅರೌಂಡ್ 60-80 ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲಿ ಬ್ರೇಕ್ ತೊಗೊತಾ ಇದ್ವಿ. ಮುಂದೆ ಬಂದು ಚಿತ್ರದುರ್ಗದ ಹತ್ರ ಅಲ್ಲಿ ಒಂದು ಫ್ಲೈಓವರಲ್ಲಿ ನಿಂತ್ಕೊಂಡು ಲ್ಯಾಂಡ್ಸ್ಕೇಪ್ ತುಂಬ ಚೆನ್ನಾಗಿತ್ತು. ವಿಂಡ್ ಮಿಲ್ ಎಲ್ಲ ಚೆನ್ನಾಗಿ ಕಾಣ್ತಾ ಇತ್ತು ಅಲ್ಲಿಂದ. ವಿಂಡ್ ಮಿಲ್ಲು ಎಲ್ಲ ಅಲ್ಲಿ ದೂರದಲ್ಲಿ ಕುರಿ ಎಲ್ಲ ಮೇಯಿಸ್ತಿದ್ವಿ. ಸ್ವಲ್ಪ ರಿಫ್ರೆಶ್ ಆಗೋಣ ಅಂತ ಅಲ್ಲೇ ಸ್ಟಾಪ್ ಮಾಡಿದ್ವಿ. ವಿಖ್ಯಾತ್ ಆ್ಯಸ್ ಯೂಶ್ವಲ್ ಬೊಂಬೆಗಳು ತಗೊಂಬಂದಿದ್ನಲ್ಲ ರೋನಿ, ಟಿಂಬೋ, ಅದ್ರ ಜೊತೆ ಆಟ ಆಡ್ತಾ ಇದ್ದ. ಅಲ್ಲಿ ದೂರದಲ್ಲಿ ಕುರಿಗಳೆಲ್ಲ ನೋಡಿ ಅವನು ಖುಷಿಪಟ್ಟ. ಒಂದು ಸ್ವಲ್ಪ ಹೈವೇಯಲ್ಲಿ ಖಾಲಿ ಇತ್ತು. ಹೈವೇ ತುಂಬ
ಜಾಸ್ತಿ ಗಾಡಿಗಳೇನು ಇರಲಿಲ್ಲ ನೋಡಿ. ಎಷ್ಟೊಂದು ಕುರಿ ಇತ್ತು, ತುಂಬ ಕುರಿ ಇತ್ತು. ಅದು ಹೆಂಗೆ ಫೀಲ್ ಆಗ್ತಾಯಿತ್ತು ಅಂದರೆ ಮೇಲ್ಗಡೆ ಯಾವುದೋ ಮನೆ ಮೇಲೆ ಹೋಗಿ ನೋಡ್ತಾ ಇದ್ದೀವಿ, ಲ್ಯಾಂಡ್ಸ್ಕೇಪ್ ಎಲ್ಲ ತುಂಬ ಚೆನ್ನಾಗಿ ಕಾಣ್ತಾಯಿತ್ತು. ದೂರದಲ್ಲಿ ವಿಂಡ್ ಮಿಲ್ಲೆಲ್ಲ ಇತ್ತು. ಗಾಳಿ ಸಿಕ್ಕಾಪಟ್ಟೆ ಗಾಳಿನೂ ಇತ್ತು ಹಂಗೆ. ಸ್ವಲ್ಪ ಫೋಟೋಗಳೆಲ್ಲ ತಗೊಂಡ್ವಿ. ಆ್ಯಪಲ್ ತಂದಿದ್ವಿ, ಆ್ಯಪಲ್ ತಿಂದ್ಕೊಂಡು ಹಾಗೆ ಮುಂದೆ ಹೊರಟ್ವಿ. ಬಟ್ ಇದೇ ನ್ಯಾಪ್ಕ ನಮಗೆ ಲಾಸ್ಟ್ 2017 ಇದೇ ರೂಟ್ ಇದೆಲ್ಲ ಕ್ಲಿಪ್ಸ್ ಇತ್ತು ನೋಡಿ. ಲುಕ್ಕೇ ಬೇರೆ ಇತ್ತು ಅವಾಗ. ಪ್ಯಾಂಟೆಲ್ಲ ಅದೇ ಪ್ಯಾಂಟ್, 2017 ಪ್ಯಾಂಟೇ ಅದು, ಮಿಲ್ಟ್ರಿ ಪ್ಯಾಂಟ್. ಹಾಗೆ ಮುಂದೆ ಹೊರಟ್ವಿ. ಲ್ಯಾಂಡ್ಸ್ಕೇಪು ಎಷ್ಟು ದೂರ ನೋಡಿದ್ರು ತುಂಬ ಹಸಿರಾಗಿ ಚೆನ್ನಾಗಿತ್ತು. ಎಲ್ಲ ಕಡೆ ವಿಡಿಯೋ ಮಾಡೋಣ ಅನಿಸ್ತಾ ಇರುತ್ತೆ, ಅಲ್ಲಿ ಮಾಡೋಣ ಇಲ್ಲಿ ಮಾಡೋಣ. ಎಷ್ಟು ವಿಡಿಯೋ ಮಾಡಿದ್ರು ಸಾಲದು, ಹಂಗಿರುತ್ತೆ. ಇದು ಎಕ್ಸ್ಪ್ರೆಸ್ ವೇ ಮಾಡಿದ್ದಾರೆ, ಚಿತ್ರದುರ್ಗ ಬೈಪಾಸು. ಆ ಬೈಪಾಸಲ್ಲಿ ಸ್ಟ್ರೆಚ್ ತುಂಬ ಚೆನ್ನಾಗಿ ಸ್ಪೀಡನ್ನು ಮೇಂಟೈನ್ ಮಾಡ್ಬೋದು. ಹಂಗೆ ಲ್ಯಾಂಡ್ಸ್ಕೇಪು ಚೆನ್ನಾಗಿದೆ, ಯಾವುದು ಬಿಲ್ಡಿಂಗ್ಸ್ ಇರಲ್ಲ, ಓನ್ಲಿ ವಿಂಡ್ ಮಿಲ್ಸೇ ಜಾಸ್ತಿ ಇರುತ್ತೆ. ಸ್ವಲ್ಪ ಹಂಗೆ ತುಂತುರು ಮಳೆ ಸ್ಟಾರ್ಟ್ ಆಯಿತು. ಒಂದೊಂದು ಕಡೆ ಮಳೆ ಸ್ವಲ್ಪ ಸಣ್ಣಕ್ಕೆ ಬರ್ತಾಯಿತ್ತು, ಹಾಗೆ ಒಂದು ಸ್ವಲ್ಪ ಗ್ಯಾಪ್ ಬರ್ತಾಯಿತ್ತು, ಮತ್ತು ಬಿಸಿಲು ಹಂಗೆ ಇರ್ತಾಯಿತ್ತು. ನಮ್ಮ ಸ್ಪೀಕರಲ್ಲಿ ಹಾಡು ಹಾಕ್ಕೊಂಡು, ಹಳೆ ಹಾಡುಗಳೆಲ್ಲ ಹಾಕ್ಕೊಂಡು ಹೋಗ್ತಾಯಿದ್ವಿ. ಸಣ್ಣಗೆ ಕೇಳಿಸ್ತಾಯಿತ್ತು ತಕ್ಕ ಮಟ್ಟಿಗೆ. ಪವರ್ ಗ್ರಿಡ್ಸ್ ಎಲ್ಲ, ಇದು ವಿಂಡ್ ಮಿಲ್ಸಿಂದ ಪವರ್ ತೊಗೊಂಡೋಗ್ತಿರೋದು ಗ್ರಿಡ್ಸ್ ಎಲ್ಲ ಕಾಣ್ತಾಯಿತ್ತು. ಈ ಬೆಟ್ಟ ನೋಡಿ, ದೂರದಲ್ಲಿ ಬೆಟ್ಟ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಹಂಗೆ ಹತ್ರ ಹೋಗ್ತಾ 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 ಹಿಂದ್ಗಡೆಯಿಂದ ನೋಡಿದ್ರೆ ಫುಲ್ ಕರಗಿಸ್ಬಿಟ್ಟಿದ್ದಾರೆ ಬೆಟ್ಟನ. ಹಂಗೆ ಮುಂದೆ ಹೋಗ್ತಾ ಇದ್ವಿ. ಸ್ವಲ್ಪ ದೂರದಲ್ಲಿ ಹಂಗೆ ಮೋಡ, ತುಂಬ ಜಾಸ್ತಿ ಮೋಡ ಇತ್ತು. ಮಳೆನೂ ಹಾಗೆ ಸ್ಟಾರ್ಟ್ ಆಗ್ತಾಯಿತ್ತು ನೋಡಿ, ಮಳೆ ಸ್ಟಾರ್ಟ್ ಆಯಿತು ಸ್ವಲ್ಪ. ಹಾಗೆ ಸೈಡಲ್ಲಿ ನಿಲ್ಲಿಸ್ಬಿಟ್ಟು ರೈನ್ ಜಾಕೆಟ್ಸ್ ಹಾಕೊಂಡ್ಬಿಟ್ವಿ ಬೇಗ. ರೈನ್ ಗೇರ್ಸ್ ಹಾಕ್ಕೊಂಡು ಹೊರಟ್ವಿ. ಇದು ನಮ್ಮ ಹರಿಹರದ ತುಂಗಭದ್ರಾ ನದಿ. ಸಾಕಷ್ಟು ಮಳೆ ಆಗಿದ್ದರಿಂದ ನೀರೆಲ್ಲ ಚೆನ್ನಾಗೇ ಇತ್ತು. ಶಿಕಾರಿಪುರ ಮುಟ್ಟೋಷ್ಟದಲ್ಲೇ ಒಂದು 6 o'clock 6:30 ಆಯಿತು. ಅಲ್ಲಿ ಇಲ್ಲಿ ಸ್ಟಾಪ್ ಕೊಟ್ಕೊಂಡು ಹೊರಟಿದ್ರಿಂದ ಹಬ್ಬದ ಏನೂ ತೆಗೆದಿಲ್ಲ ನಾನು ವಿಡಿಯೋನ. ಮಳೆ ಇರೋ ಕಾರಣಕ್ಕೆ ವಿಡಿಯೋ ಎಲ್ಲ ಜಾಸ್ತಿ ಮಾಡಲಿಲ್ಲ ಹಬ್ಬದ್ದೆಲ್ಲ. ಊರಲ್ಲಿ ನಮ್ಮ ತೋಟದಲ್ಲಿ ತುಂಬ ಹೂವಿನ ಗಿಡಗಳೆಲ್ಲ ಹಾಕಿದ್ದಾರೆ ಅಮ್ಮ. ಮತ್ತು ನಿಲ್ಲಿಸ್ಬಿಟ್ಟು ಅವರು ನಮಗೆ ಡೇರೆ ಹೂ ಕಿತ್ಕೊಂಬಂದು ಕೊಟ್ಟರು. ಆ ಡೈರೆ ಅವ್ರ ಕಲರ್ ನೋಡಿದ್ರೆ ಖುಷಿಯಾಗತ್ತೆ. ಎಷ್ಟು ಚೆನ್ನಾಗಿತ್ತು ಹೂ ಮಾತ್ರ. ವಿಖ್ಯಾತಿ ಕೊಟ್ಟರು. ಹಾಗೆ ನಮ್ಮ ಅತ್ತೆ ಮಾವದ ಆಶೀರ್ವಾದ ತಗೊಂಡು ಅಲ್ಲಿಂದ ಶಿಕಾರಿಪುರದಿಂದ ಹೊರಟ್ವಿ. ಅಲ್ಲೇ ಮುಂದೆ ಬರ್ತಿದ್ದಂಗೆ ಅಲ್ಲಿ ತೇರು ಬೀದಿಯಲ್ಲಿ ಗಣಪತಿ ಕೂರಿಸಿರ್ತಾರೆ ದೊಡ್ಡದಾಗೆ. ಅಲ್ಲಿ ಗಣಪನ ಆಶೀರ್ವಾದ ತಗೊಂಡು ಗಣಪತಿ ಕೈ ಮುಗಿದು, ಹಾಗೆ ಹುಚ್ಚರಾಯ ಸ್ವಾಮಿ ದೇವಸ್ಥಾನಕ್ಕೆ ಕೈ ಮುಗಿದು, ಆಂಜನೇಯ ದೇವಸ್ಥಾನ ಇದು, ಅಲ್ಲಿಂದ ಹೊರಟ್ವಿ ನಾವು ಬೆಂಗಳೂರು ಕಡೆಗೆ. ಮೋಡ ಇತ್ತು, ಸ್ವಲ್ಪ ಸಣ್ಣಕ್ಕೆ ಮಳೆ ಗುಂಜು ಥರ ಬರ್ತಾ ಇತ್ತು. ಹೋಗ್ತಾ ದಾರಿಯಲ್ಲಿ ಹಂಗೆ ಏನಾರ ನೋಡ್ಕೊಂಡು ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡೇ ಹೋಗ್ತಾ ಇದ್ವಿ. ಅವಾಗ ದಾರಿಯಲ್ಲಿ ಮದ್ಗ ನೆನಪಾಯಿತು. ಮದ್ಗದ ಕೆರೆ ದೊಡ್ಡ ಕೆರೆ, ಅದು ದೊಡ್ಡ ಇತಿಹಾಸ ಇರುವಂಥ ಕೆರೆ. ಮದ್ಗದ ಕೆಂಚಮ್ಮ, ಅದು ಜಾನಪದ ಹಾಡೇ ಇದೆ. ಅದು ಮಾಯದಂತ ಮಳೆ ಬಂತಣ್ಣ ಮದ್ಗಾದ ಕೆರೆಗೆ ಅಂತ ಹೇಳಿ
ಅದು ನೋಡ್ಕೊಂಡು ಹೋಗೋಣ ಅಂತ ಹೇಳಿ ನಾವು ಮದ್ಗಕ್ಕೆ ಹೊರಟ್ವಿ. ಅವ್ರು ಹೇಳಿದ್ರು ಮಧ್ಯದಲ್ಲಿ ನೀರೆಲ್ಲ ಚೆನ್ನಾಗಿದೆ, ಫಾಲ್ಸ್ ಇದೆ ಅಂತ ಎಲ್ಲ ಹೇಳಿದ್ರು ಒಬ್ರು. ಅಲ್ಲಿಂದ ಹಂಗೆ ಒಳಗಡೆ ಡಿವಿಯೇಷನ್ ಆಗಬೇಕು, ಒಂದು 3 ಕಿಲೋಮೀಟರ್ಸ್ ಒಳಗಡೆ ಹೋಗ್ಬೇಕು. ಹಾಗಾಗಿ ನೋಡ್ಕೊಂಡು ಹೋಗ್ಬಿಡೋಣ ಅಂತ ಹೇಳಿ ಮದ್ಗಕ್ಕೆ ಹೊರಟ್ವಿ. ಸ್ವಲ್ಪ ನಾವು ಹೋಗೋ ರೂಟ್ಗಿಂತ ಒಂದು 3 ಕಿಲೋಮೀಟರ್ಸ್ ಒಳಗಡೆ ಹೋಗ್ಬೇಕು. ಬಟ್ ಅದೇ ರೋಡ್ ಎಲ್ಲ ತುಂಬಾ ಆಫ್ ರೋಡಿಂಗು, ಟಾರ್ ರೋಡ್ ಏನಿಲ್ಲ, ಆಫ್ ರೋಡಿಂಗ್ ಇದೆ ಫುಲ್ಲು. ಇವ್ರಿಗಂತೂ ಸಖತ್ ಖುಷಿ ಆಗೋಯ್ತು ನೋಡಿ. ಮಳೆ ಬಂದು ಗುಂಡಿಯಲ್ಲೆಲ್ಲ ನೀರು ನಿಂತಿತ್ತು. ಆ ಕಡೆ ಈ ಕಡೆ ಥರ ಡೆನ್ಸ್ ಫಾರೆಸ್ಟ್ ಥರ ಇತ್ತು. ವಿಖ್ಯಾತ್ ಫುಲ್ಲು ಎಲಿಫೆಂಟ್ ಬರುತ್ತೆ, ಅದು ಬರುತ್ತೆ ಅಂತ ಹೇಳ್ತಾನೆ ಇದ್ದ ಅವನು. ಹಂಗೆ ಹೋಗ್ತಾ ಮುಂದೆ ಹೋದ್ವಿ. ಹಾಗೆ ಇದು ಮುಂದೆ ಹೋಗಿದ ತಕ್ಷಣ ಒಬ್ರು ಸಾಲು ಮರದ ತಿಮ್ಮಕ್ಕನ ಉದ್ಯಾನವನ ಅಂತ ಬರುತ್ತೆ. ಆ ಉದ್ಯಾನವನ ಅವರು ಸಾಲು ಮರ ತಿಮ್ಮಕ್ಕನ ಹೆಸರಿಟ್ಟಿದ್ದಾರೆ. ಮುಂದೆ ಹೋಗ್ತಾನೆ ನೋಡಿ ಕಾಣಿಸ್ತದೆ ಅಲ್ಲಿ ಸಾಲು ಮರದ ತಿಮ್ಮಕ್ಕ ಉದ್ಯಾನವನ. ಹಂಗೆ ಅಷ್ಟೇ ತಿಕ್ಕಾಗಿದೆ, ಫಾರೆಸ್ಟ್ ಥರ ಅದು, ಮರಗಳು ಜಾಸ್ತಿ, ನೇಚರ್ ಎಲ್ಲ ತುಂಬ ಚೆನ್ನಾಗಿದೆ. ಈ ಕಡೆಯಿಂದ ಹಿಂಗೆ ಬಳಸ್ಕೊಂಡು ಹೋದ್ರೆ ನಿಮಗೆ ಸಾಲು ಮರದ ತಿಮ್ಮಕ್ಕನ ಸಸ್ಯೋದ್ಯಾನ. ಈ ಕಡೆ ಬಳಸ್ಕೊಂಡು ಹೋದ್ರೆ ನಿಮಗೆ ಕೆರೆ ಸಿಗುತ್ತೆ, ಆಮೇಲೆ ಫಾಲ್ಸ್ಗೆ ದಾರಿ ಅಂತ ಹಾಕಿದ್ದಾರೆ ನೋಡಿ ಅಲ್ಲಿ. ಹೊರಟು ಹಂಗೆ ಆ ಕಡೆಗೆ ಬರ್ತಾ ಬರ್ತಾ ಇದು ಆಫ್ ರೋಡಿಂಗ್ ಫುಲ್ಲು. ಚೆನ್ನಾಗಿತ್ತು, ಸುತ್ತ ಗ್ರೀನ್ರಿ ಎಲ್ಲ. ಕೆರೆಗೆ ಬರ್ತಾ ಇದೀವಿ, ಕೆರೆಗೆ ಹೋಗ್ತಾ ಇದೀವಿ. ಹೋಗ್ತಾ ಹಿಂಗೆ ಟರ್ನ್ ಆಗಬೇಕು. ಇಲ್ಲಿ ಒಂದು ರೋಡ್ ಇದೆ. ಇದು ವಿಡಿಯೋದಲ್ಲಿ ಅಷ್ಟೊಂದು ಸ್ಟೀಪೇ ಕಾಣ್ತಾ ಇಲ್ಲ, ಬಟ್ ಹಾಗೆ ನೋಡಿದ್ರೆ ತುಂಬ ಸ್ಟೀಪ್ ಇದೆ ರೋಡು, ಇಳಿಜಾರಿದೆ ಫುಲ್ಲು. ಮುಂದೆ ಹೋದರೆ ಅಲ್ಲಿ ದೇವಸ್ಥಾನ ಇದೆ. ನೋಡಿ ಇದೆ ಶಿವಶರಣೆ ಮದಗದ ಕೆಂಚಮ್ಮನ ದೇವಸ್ಥಾನ. ಇಲ್ಲಿ ಹೋದ್ಮೇಲೆ ನಮ್ಮ ಮಿಸ್ಸಸ್ಗೆ ಜ್ಞಾಪಕ ಆಯಿತು, ಕೆರೆಗೆ ಹಾರ ಅಂತ ಒಂದಿರೋ ನಮಗೆ ಪಾಠ ಇತ್ತು, ಕೆರೆಗೆ ಹಾರ ಅಂತ ಹೇಳಿ. ಮದಗದ ಕೆಂಚಮ್ಮಂದು ಚೆನ್ನಾಗಿದೆ, ಇದು ಐತಿಹಾಸಿಕ ಸ್ಥಳ. ಕೆರೆಯಲ್ಲಿ ಯಾರೋ ಟ್ಯಾಕ್ಟ್ರಿ ತೊಳಿತಾ ಇದ್ರು. ಕೆರೆ ಹತ್ರ ಹೋಗೋಣ ಅನ್ನಕ್ಕೆ ಸ್ಟಾರ್ಟ್ ಮಾಡ್ದ. ಹಂಗೆ ಕೈ ಮುಕ್ಕೊಂಡು, ದೇವಸ್ಥಾನ ಕ್ಲೋಸ್ ಆಗಿತ್ತು, ಹಾಗೆ ಹೊರಗಡೆಯಿಂದನೇ ಕೈ ಮುಗಿದು ಶಿವಶರಣೆಯವರು ಮದಗದ ಕೆಂಚಮ್ಮ. ಕೆರೆ ಕಡೆ ಹೋದ್ವಿ, ಹಾಗೆ ನೀರಲ್ಲಿ ಆಟ ಆಡ್ತೀನಿ ಇಂದ ವಿಖ್ಯಾತ್ ಸ್ವಲ್ಪ ಕರ್ಕೊಂಡು ಹೋದ್ವಿ. ಅವ್ರು ಸ್ನಾನ ಮಾಡ್ಲಿಕ್ಕೆ ರೆಡಿ ಆಗ್ಬಿಟ್ಟೇನು, ಬಟ್ಟೆ ತೆಗೀರಿ ಅಮ್ಮ ಸ್ನಾನ ಮಾಡ್ತೀನಿ ಅಂತ ಹೇಳಿ. ನಾವು ಮಳೆ ಬೇರೆ ಇವಾಗ ಬೇಡಪ್ಪ ಅಂತ ಹೇಳಿ ಹಾಗೆ ಸ್ವಲ್ಪ ನೀರಲ್ಲಿ ಆಟ ಆಡ್ಕೊಂಡು ಕರ್ಕೊಂಡ್ಬಂದ್ವಿ. ಫಾಲ್ಸ್ ಇದೆ ಅಂದ್ರಲ್ಲ, ಫಾಲ್ಸ್ ಕಡೆಗೂ ಹೊರಡೋಣ ಅಂತ ಹೊರಟ್ವಿ. ಆ ರೋಡು ಇದೇ ಥರ ಆಫ್ ರೋಡಿಂಗೇ ಇತ್ತು ಫುಲ್ಲು. ಇದೇನಿಲ್ಲಿ ಕೆರೆ ಇದೆ, ಫಾಲ್ಸ್ ಅಲ್ಲಪ್ಪ ಅಂತ ಅನ್ಸುತ್ತೆ. ಅದೇ ನೀರೇ ಕೆರೆ ಕೋಡಿ ಬೀಳುತ್ತೆ, ಅಂದರೆ ಜಾಸ್ತಿ ನೀರಾಗಿದ್ದು ಫಾಲ್ಸ್ ಥರ ಹೋಗುತ್ತೆ. ಅಲ್ಲಿ ಮೇಲಿಂದ ಒಂದು ಸ್ವಲ್ಪ ಸ್ಟೀಪ್ ಇದೆ, ಅಲ್ಲಿ ಚೆನ್ನಾಗಿ ಕಾಣುತ್ತೆ. ನೋಡಿ ಹೋಗ್ತೀವಿ. ಅಲ್ಲಿ ಬಂದು ನಿಂತ್ಕೊಂಡ್ವಿ. ಇದೇ ಕೆರೆ ಕೋಡಿ ಬೀಳೋದು. ಇಲ್ಲಿಂದ ನೀರು ಸ್ವಲ್ಪ ಜೋರಾಗಿ ಹರಿಯುತ್ತೆ, ಮೇಲಿಂದ ಬೀಳುತ್ತೆ. ಸ್ವಲ್ಪ ಮುಂದೆ ಹೋದರೆ ಕಾಣುತ್ತೆ ನೋಡಿ, ತೋರಿಸ್ತೀವಿ. ಅದು ತುಂಬ ಸೌಂಡು ಇತ್ತು ನೋಡಿ. ಇದೇ ಫಾಲ್ಸ್ ಥರ ಬೀಳೋ ಜಾಗ, ಸ್ವಲ್ಪ ಜಾಗ ಥರ ತುಂಬ ಜನ ಫೆನ್ಸಿಂಗ್ ಥರ ಮಾಡಿದ್ದಾರೆ. ತುಂಬ ನೋಡೋಕ್ಕೆ ತುಂಬ ಸೌಂಡು ಜೋರಾಗಿ ಹರಿತಾ ಇತ್ತು, ತುಂಬ ಖುಷಿ ಆಯಿತು ನೋಡಿ.
ಫೋಟೋಸ್ ಎಲ್ಲ ತಗೊಂಡ್ವಿ ನಾವಲ್ಲಿ. ಮಿನಿ ಜೋಗ್ ಫಾಲ್ಸ್ ಥರ ಕಾಣ್ತಾ ಇತ್ತು. ಮುಂದೆ ಹೋಗಿ 2 ಥರ ಸ್ಪ್ಲಿಟ್ ಆಗತ್ತೆ, ನೀರು ಸ್ಪ್ಲಿಟ್ ಆಗಿ ಹರ್ಕೊಂಡು ಹೋಗುತ್ತೆ. ಕೆಳಗಡೆ ಇಳಿದ್ಬಿಟ್ಟು ಯಾರೋ ಮೀನು ಹಿಡಿತಿದ್ರು, ಅವ್ರದ್ದು ತೆಗಿಯಕ್ಕಾಗಲಿಲ್ಲ. ಕೆಳಗಡೆ ನೋಡಿದ್ರೆ ಅವ್ರು ಮೀನು ಹಿಡಿತಿದ್ರು ಅಲ್ಲಿ. ಎಷ್ಟು ಡೇಂಜರ್ ಇದೆ ಪ್ಲೇಸ್, ಅಲ್ಲೋ ಮೀನು ಹಿಡಿತಾ ಇದ್ರು. ಆಮೇಲೆ ಮತ್ತೆ ಅಲ್ಲಿ ಫಾಲ್ಸ್ ಎಲ್ಲ ನೋಡ್ಕೊಂಡು ಬಂದ್ವಿ. ಇಲ್ಲಿ ಒಬ್ರು ಅಜ್ಜ ಅಜ್ಜಿ ಒಂದು ಸಣ್ಣ ಗುಡಿಸ್ಲು ಮಾಡ್ಕೊಂಡಿದ್ದಾರೆ ಅಲ್ಲಿ. ಅವ್ರು ಮಿರ್ಚಿ ಮಂಡಕ್ಕಿ ಎಲ್ಲ ಮಾಡ್ತಾಯಿದ್ರು. ಚಹಾ ಸಿಗತ್ತೆ ಅಂದರು, ಟೀ ಸಿಗತ್ತೆ ಅಂದರು. ಹಾಗಾಗಿ ಅಲ್ಲಿ ಹೇಳಿಬಿಟ್ಟು ಹಂಗೆ ಕೂತ್ಕೊಂಡ್ವಿ. ಹಾಗೆ ಅದ್ರ ಬಗ್ಗೆ, ಆ ಜಾಗದ ಬಗ್ಗೆ ವಿಚಾರಿಸ್ತಾ ಇದ್ವಿ. ಬೈಕಲ್ಲಿ ನಿಲ್ಲಿಸಿದ್ದೀವಿ. ನೋಡಿ ಮಿರ್ಚಿ ಮಂಡಕ್ಕಿ ಕೊಟ್ಟರು. ತುಂಬ ಜಾಸ್ತಿ ಇತ್ತಂತೆ ನೀರು, ಇವಾಗ ಸ್ವಲ್ಪ ಕಮ್ಮಿ ಆಗಿದೆ ಅಂತ ಹೇಳಿದ್ರು. ಮಿರ್ಚಿ ಮಂಡಕ್ಕಿ ರೆಡಿ. ತುಂಬ ಟೇಸ್ಟಿಯಾಗಿತ್ತು ಮಿರ್ಚಿ ಮಂಡಕ್ಕಿ ಆ ಮಳೆ ಟೈಮಲ್ಲೂ. ಇವನು ಆ ಬುಟ್ಟಿಯಲ್ಲಿ ಏನಿದೆ ಅಂತ ಇದ್ರೆ ಅವ್ರು ತೆಗೆದು ತೋರಿಸೇ ಬಿಟ್ರು. ಇವನು ಕೋಳಿ ಪಿಳ್ಳೆನ ಕೈಯಲ್ಲಿ ಹಿಡ್ಕೊಂಡೇ ಬಿಟ್ಟ. ಅದೇನು ಎಷ್ಟೊಂದಿದ್ವು, 2 ಬುಟ್ಟೆಲು ತೆಗೆಯೋದು ನೋಡೋದು. ಕೋಳಿ ಪಿಳ್ಳೆನ ಬಿಡ್ತಾನೆ ಇಲ್ಲ, ಅದು ಜೋಬಲ್ಲಿ ಹಿಡ್ಕೊತೀನಿ ಅಂತಾನೆ. ಅದ್ರ ಅಮ್ಮ ಹತ್ರ ಬಿಟ್ಟ. ಈ ಕಡೆ ಬುಟ್ಟಿನ ತೆಗೀರಿ ಅಂತ ಅವನಿಗೆ. ಇಷ್ಟ ಹತ್ರದಿಂದ ಕೋಳಿ ಪಿಳ್ಳೆನೆಲ್ಲ ನೋಡಿರ್ಲಿಲ್ಲ ಅವನು. 2 ಬುಟ್ಟಿಯಲ್ಲೂ ಬೇರೆ ಬೇರೆ ಕೋಳಿ ಮರಿಗಳು, ಕೋಳಿ ಇಟ್ಬಿಟ್ಟಿದ್ದಾರೆ ಅವರು. ತಗೊಂಡೋಗು ಅಂತ ಅವ್ರು ಹೇಳ್ತಾ ಇದ್ರು. ನಾನು ತಗೊಂಡೋಗೋಣ ಅಂತಾನೆ ನೋಡಿ, ಅದರಿಂದನೇ ಓಡಾಡಿಕೊಂಡು ತುಂಬ ಟೈಮ್ ಪಾಸ್ ಮಾಡ್ದೆ ಅಲ್ಲಿ. ಅದಕ್ಕೆ ಮಂಡಕ್ಕಿ ಹಾಕಿ ಅಂದ್ಬಿಟ್ರ, ಅದಕ್ಕೆ ನಾವು ತೊಗೊಂಡಿದ್ದು ಮಂಡಕ್ಕಿನೆಲ್ಲ ಹಾಕಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟೆ. ಟೀ ಕೊಟ್ಟರು. ಟೀ ಕುಡ್ಕೊಂಡು ಹಾಗೆ ಅಜ್ಜಿ ಬಂದರು. ಕೋಳಿಗಳೆಲ್ಲ ಹೊರಗೆ ಹೋಗ್ಬಿಟ್ರೆ ಅಂತ ನೋಡೋಕ್ಕೆ. ಅಲ್ಲಿ ಕಾಗೆಗಳದು, ಹದ್ದುಗಳ್ದು ಒಂದು ಸ್ವಲ್ಪ ಕಾಟ ಅಂತೆ. ನಮ್ಮ ಗಾಡಿ ನಿಲ್ಲಿಸಿದ್ರೆ ಎಲ್ಲ ರೌಂಡ್ ಹೊಡೆದು ನೋಡೋಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು ಗಾಡಿನ, ಏನು ಹಿಂಗಿದೆ ಅಲ್ಲ ಅಂತ. ಮಳೆನೂ ಸ್ವಲ್ಪ ಸಣ್ಣ ಆಗಿತ್ತು, ಮಳೆ ಬರ್ತಾ ಇರಲಿಲ್ಲ ಅಷ್ಟೊಂದು. ಹಂಗೆ ಮುಂದೆ ಬಂದ್ವಿ. ಅಲ್ಲಿ ಒಂದು ಸ್ವಲ್ಪ ಚೆಂಡು ಹೂವು ಎಲ್ಲ ಹಾಕಿದ್ರು ಜಮೀನಲ್ಲಿ. ಅದು ನೋಡಿಕೊಂಡು ಸ್ವಲ್ಪ ವಿಡಿಯೋ ತಗೊಂಡು ಅಲ್ಲಿ ತುಂಬ ಚೆನ್ನಾಗಿ ಕಾಣ್ತಾಯಿತ್ತು ಆ ಚೆಂಡು ಹೂವು ಇರೋದೆಲ್ಲ. ಆರೆಂಜ್ ಫುಲ್ಲು 1-2 ಎಕರೆನೋ ಇತ್ತು ಅನ್ಸುತ್ತೆ. ಮುಂದೆ ಬಂದ್ವಿ. ಹೈವೇ ಟಚ್ ಆದ್ಮೇಲೆ ಮಳೆ ಜೋರು ಸಿಕ್ಬಿಡ್ತು ನಮಗೆ. ಆಮೇಲೆ ಮಳೆ ತುಂಬ ಮಳೆ ಸಿಕ್ಕಿದ್ರಿಂದ ಸ್ವಲ್ಪ ಸ್ಲೋ ಆಯಿತು ಜರ್ನಿ ನಮ್ಮದು. ಒಂದು 40-50 ಅಲ್ಲೇ ಹೋಗ್ಬೇಕು, ಹಂಗಾಗೋಯ್ತು. ಯಾಕಂದರೆ ನಮ್ಮ ಮುಂದೆ ವಿಂಡ್ಶೀಲ್ಡ್ ಹಾಕಿದ್ದೀವಲ್ಲ, ಅದ್ರ ಮೇಲೆ ಬಂದು ಮಳೆ ಸಡನ್ನಾಗಿ ಗುಂಜು ಥರ ಮಳೆ ಕೂತ್ಕೊಳ್ತಾ ಇತ್ತು. ನಾನು ವೈಪರಲ್ಲಿ ಮ್ಯಾನ್ಯುವಲ್ ವೈಪರಿಂಗ್ ಮಾಡಬೇಕು, ಹಾಗಾಗಿ ಸ್ವಲ್ಪ ಸ್ಲೋ ಆಯಿತು. ಬಟ್ ಮಳೆ ನಮಗೇನು ರೈನ್ ಜಾಕೆಟ್ಸ್ ಎಲ್ಲ ಇದ್ರಿಂದ ಏನೂ ಆಗಲಿಲ್ಲ, ನಮಗೆ ಆರಾಮಾಗಿ ಬಂದ್ವಿ. ವಿಖ್ಯಾತ್ಗೂ ಫುಲ್ ಪ್ರೊಟೆಕ್ಷನ್ ಇತ್ತು. ಇಲ್ಲಾಂದರೆ ಆಗ್ತಿರ್ಲಿಲ್ಲ ಕೂರಕ್ಕೆ. ರೈನ್ ಜಾಕೆಟ್ ಎಲ್ಲ ಹಾಕೊಂಡಿದ್ದಕ್ಕೆ ಕಂಫರ್ಟ್ ಇತ್ತು ಫುಲ್. ಅಲ್ಲಿಂದಲೂ ಬೆಂಗಳೂರು ತನಕ ಮಳೆ ಇದ್ದೇ ಇತ್ತು ದಾರಿಯಲ್ಲಿ. ಬೆಂಗಳೂರು ಸಣ್ಣಕ್ಕೆ ಮಳೆ ಬರ್ತಾನೆ ಇತ್ತು, ಹಾಗಾಗಿ ಒಂದು ಸ್ವಲ್ಪ ಲೇಟಾಗೇ ಬಂತು. ಬರ್ತಾ ಎಲ್ಲ ಅರೌಂಡ್ 5 o'clock ಆಗಿತ್ತು ಆವಾಗ. ನಾವು ಅಲ್ಲಿ ಮದಗ ಕೆರೆ ಎಲ್ಲ ಹೋದ್ವಲ್ಲ, ಹಾಗಾಗಿ ಒಂದು ಸ್ವಲ್ಪ ಲೇಟ್ ಆಯ್ತು. ನಮ್ಮದು 5 o'clock ಆಗಿಬಿಟ್ಟಿತ್ತು ಇಲ್ಲಿ ಬರೋಷ್ಟೊತ್ತಲ್ಲ ಹೈವೇಗೆ.
ನಾವಿನ್ನು ದಾವಣಗೆರೆ ಹತ್ರ ಇದ್ವಿ. ಮಳೆ ಎಲ್ಲ ಜೋರು ಬರೋಕ್ಕೆ ಸ್ಟಾರ್ಟ್ ಆಗಿತ್ತು. ಮುಂದೆ ದೊಡ್ಡ ಟಾಸ್ಕ್ ಅಂದರೆ ನಮಗೆ ನೈಟ್ ಆಗೋಯ್ತು ಅಂದರೆ ನಮ್ಮ ವೆಹಿಕಲ್ದು ಬೆಳಕು ಹೆಡ್ಲೈಟ್ ಎಲ್ಲ ಸಾಲಲ್ಲ. ಕಾರಲ್ಲೆಲ್ಲ ಬೆಳಕು ಜಾಸ್ತಿ ಇರುತ್ತೆ. ಎಷ್ಟು ಬೇಗ ಅಂದ್ರೂ ಅದೇ ಅಲ್ಲಿ ಹೋಗಿದ್ದಕ್ಕೆ ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ಆಮೇಲೆ ಮಳೆ ಕಾರಣ ಸ್ಲೋನು ಆಯಿತು ಜರ್ನಿ. ನೆಕ್ಸ್ಟು ನಾವು ಈ ಸೀರೀಸ್ ಇದಾದಮೇಲೆ ನೆಕ್ಸ್ಟ್ ನಮ್ಮದು ಕುಂಭಮೇಳ ಸೀರೀಸ್ ಹಾಕ್ತಾಯಿದ್ದೀವಿ. ಇದನ್ನು ನೋಡಿ ಪ್ರೋತ್ಸಾಹ ಮಾಡಿ. ಈ ಗಾಡಿಯವರಂತೂ ನಮ್ಮ ಹಿಂದೆನೇ ಬರ್ತಾಯಿದ್ರು, ತುಂಬ ದೂರವರೆಗೂ ನಮ್ಮ ಹಿಂದೆನೇ ಬರ್ತಾಯಿದ್ರು. ಅವ್ರಿಗೆ ಏನೋ ಒಂಥರ ಡಿಫ್ರೆಂಟಾಗಿ ಕಾಣ್ತಿತ್ತು. ಒಳಗಡೆ ಕೂತ್ಕೊಂಡು ಟಾಟಾ ಮಾಡೋದು ಎಲ್ಲ ಮಾಡ್ತಾಯಿದ್ರು. ನೆಕ್ಸ್ಟ್ ಕುಂಭಮೇಳ ಸೀರೀಸಲ್ಲಿ ನಾವು ನಮ್ಮದು ಓನ್ ವೆಹಿಕಲ್ ತೊಗೊಂಡು ನಾನು, ನಮ್ಮ ಫಾದರು, ಮದರು, ಹಾಗೆ ನಮ್ಮ ಮಿಸಸ್ಸು, ವಿಖ್ಯಾತ್, ಇಷ್ಟು ಜನ 8 ದಿನ ಕುಂಭಮೇಳಕ್ಕೆ ಹೋಗಿದ್ವಿ. ಅದೇ ನಮಗೆ ದೊಡ್ಡ ಜರ್ನಿ. ಆ ಸೀರೀಸ್ ಹಾಕ್ತಾಯಿದ್ದೀನಿ, ನೋಡಿ ಎಲ್ಲ ವೀಡಿಯೋನ ಪ್ರೋತ್ಸಾಹ ಮಾಡಿ. ಅದೊಂಥರ ಅಡ್ವೆಂಚರಸ್ ಕುಂಭಮೇಳ ಟ್ರಿಪ್ಪು. ಒಂದು ಮೋರ್ ರಿಲೀಜಿಯಸ್ಸು, ಇನ್ನೊಂದು ನಮ್ಮದು ಹೋಗಿದ್ದೆ ಒಂದು ಅಡ್ವೆಂಚರು. ಎಲ್ಲೂ ನಾವು ಸ್ಟೇಸ್ ಏನೋ ತೊಗೊಂಡಿಲ್ಲ. ಎಲ್ಲ ನಾವು ವೆಹಿಕಲಲ್ಲೇ, ನಮ್ಮ ಕಾರ್ ಮೇಲೆ ರೂಫ್ ಟಾಪ್ ಟೆಂಟ್ ಇದೆ, ಅದರಲ್ಲೇ ಮಲ್ಕೊಂಡಿದ್ದು. ಹಾಗೆ ಅಡುಗೆನೂ ಅಷ್ಟೇ, ನಮ್ಮ ಕಾರಿಂದನೇ ಎಲ್ಲ ಅಡುಗೆ ಕುಕ್ಕಿಂಗ್ ಮಾಡೋ ಥರನೇ ಫೆಸಿಲಿಟಿ ಮಾಡ್ಕೊಂಡಿದ್ದೀನಿ. ಹೋಗಿದ್ವಿ, ತುಂಬ ಅಡ್ವೆಂಚರ್ ಆಗಿತ್ತು ಟ್ರಿಪ್ಪು. ಹಾಗಾಗಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ತುಂಬ ಏನು ಒಂಥರ ಇದ್ರ ಥರ ತೆಗ್ದಿಲ್ಲ, ಫಿಲ್ಮ್ಯಾಟಿಕ್ ಥರ ಏನು ತೆಗ್ದಿಲ್ಲ. ಎಲ್ಲೆಲ್ಲಾಗತ್ತೋ ಅಷ್ಟು ಪ್ರಯತ್ನ ಮಾಡಿ ತೆಗ್ದಿದ್ದೀನಿ. ಇದೊಂದು ಜರ್ನಿ ತುಂಬ ಲಾಂಗ್ ಜರ್ನಿ ಇತ್ತು, ತುಂಬ ಚೆನ್ನಾಗಿತ್ತು ಅಂತ ಮಾಡಿದ್ದೀನಿ. ಎಲ್ಲ ಚೆನ್ನಾಗೇ ಆಯಿತು. ಏನಂದರೆ ಈ ವಿಂಡ್ಶೀಲ್ಡ್ ಮಾಡಿರೋದು, ಕಾರಿಗೆ ಬ್ಯಾಕ್ ರೆಸ್ಟ್ ಮಾಡಿರೋದು, ಲಗೇಜ್ ಕ್ಯಾರಿಯರು, ಮೇಲ್ಗಡೆ ಟಾರ್ಪು ಎಲ್ಲ ಮಾಡಿ ವರ್ಕ್ ಆಗ್ತಾ ಇದೆಯಲ್ಲ ಅನ್ನೋದೊಂದು ಖುಷಿ. ಹೀಗೆ ಬಂದ್ವಿ. ನಾವು ಬೆಂಗಳೂರು ಸೇರೋಷ್ಟರಲ್ಲಿ ಲೇಟ್ ನೈಟ್ ಆಯಿತು. ಬಟ್ ಮಳೆ ನಮಗೆ ಫುಲ್ ಬೆಂಗಳೂರಿಗೂ ಮಳೆನೇ ಇತ್ತು. ಹಾಗಾಗಿ ಸ್ವಲ್ಪ ಸ್ಟ್ರಗಲ್ ಮಾಡಿಕೊಂಡೇ ಬಂದ್ವಿ. ಈ ಗಾಡಿಯವರು ನಮ್ಮ ಹಿಂದೆನೇ ಬರ್ತಾಯಿದ್ರು, ತುಂಬ ಹೊತ್ತವರೆಗೂ ಬಂದರು. ಟಾಟಾ ಮಾಡೋದು, ತುಂಬ ಅಪ್ರಿಷಿಯೇಟ್ ಮಾಡಿಕೊಂಡು ಎಲ್ಲ ಬಂದರು. ನಾವು ಒಳ್ಳೆ ಕಾರ್ ಒಳಗೆ ಆ ಥರ ಆಟೋದಲ್ಲೇ ಹೋದಂಗೆ ಇತ್ತು ಒಳ್ಳೆ. ಯಾಕಂದರೆ ಮಳೆ ಎಷ್ಟೇ ಜೋರಾಗಿ ಬಂದರೂ ನಮ್ಗೆ ತಾಗ್ತಾ ಇರಲಿಲ್ಲ. ಆ ವೈಪರ್ ಹಾಕ್ಸಿದ್ದಕ್ಕೂ ಒಂದು ಸಾರ್ಥಕ ಆಯಿತು. ಎಲೆಕ್ಟ್ರಿಕಲ್ ಹಾಕ್ಸೋಣ ಅಂದ್ಕೊಂಡಿದ್ದೆ, ಬಟ್ ಈ ಮಳೆಯಲ್ಲೆಲ್ಲ ಬಂದರೆ ಅದು ಕೆಟ್ಟೋಗುತ್ತೆ ಅಂತ ಹೇಳಿದ್ರು. ಸ್ವಲ್ಪ ಕ್ಲಿಪ್ಸ್ ಇದೆ, ತೆಗ್ದಿದ್ದು ಫೋಟೋ ಅಲ್ಲಿ ಇಲ್ಲಿ. ತುಂಬ ಚೆನ್ನಾಗಿತ್ತು. ಹೀಗೆ ಪ್ರೋತ್ಸಾಹ ಮಾಡಿ. ನೆಕ್ಸ್ಟ್ ಬರೋ ವೀಡಿಯೋಗಳು ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.